ಜಸ್ಟ್ ಮುಕ್ಕಾಲು ಗಂಟೆನಲ್ಲಿ ಮೃದುವಾದ ರವೆ ಇಡ್ಲಿ ಹಾಗೆ ರುಚಿಯಾದಂಥ ಬಿಸಿಯಾದಂಥ ವೆಜಿಟೇಬಲ್ ಸಾಗು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ರವೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇನ್ಸ್ಟಂಟ್ ರವೆ ಇಡ್ಲಿ ಮಿಕ್ಸನ್ನು ತೊಗೊಂಡಿದ್ದೀನಿ. ನಿಮಗೆ ಇಷ್ಟವಾದ ಬ್ರ್ಯಾಂಡ್ನ ನೀವು ಇಲ್ಲಿ ಚೂಸ್ ಮಾಡ್ಕೊಂಡು ಹಾಕೊಬೋದು. ಇಲ್ಲಿ 3 ಕಪ್ ರವೆ ಇಡ್ಲಿ ಮಿಕ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೊಸರು 2 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮೊಸರನ್ನ ಚೆನ್ನಾಗಿ ಒಂದ್ಸಲ ಬೀಟ್ ಮಾಡಿಕೊಂಡು ಹಾಕೊಬೇಕು. ನೆನಪಿರಲಿ, ಮೊಸರು ಮಾತ್ರ ಹುಳಿ ಇರಬಾರ್ದು, ಫ್ರೆಶ್ ಆಗಿರೋ ಮೊಸರು ಇರಬೇಕು. ಹಾಗೆ ಹುಳಿ ಮತ್ತು ಸಿಹಿ ಎರಡೂ ಒಂದೇ ಹದದಲ್ಲಿರಬೇಕು. ಹುಳಿ ಆದರೆ ಮಾತ್ರ ಇಡ್ಲಿ ಒಂಚೂರು ಚೆನ್ನಾಗಿರೋದಿಲ್ಲ, ಹುಳಿ ಆಗಿಬಿಡತ್ತೆ. ಅದನ್ನು ಕೂಡ ಚೆನ್ನಾಗಿ ಈ ಥರ 2 ಕಪ್ ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡ್ಕೊಳ್ಳಿ, ಒಂದೊಂದು ರವೆ ಇಡ್ಲಿ ಮಿಕ್ಸಲ್ಲಿ ಉಪ್ಪು ಆಲ್ರೆಡಿ ಇದ್ದು ಬಿಡುತ್ತೆ. ನಾನು ಯೂಸ್ ಮಾಡ್ಕೊಂಡಿರೋ ಮಿಕ್ಸಲ್ಲಿ ಆಲ್ರೆಡಿ ಉಪ್ಪಿತ್ತು, ನಾನು ಹಾಗಾಗಿ ಉಪ್ಪು ಹಾಕ್ಕೊಂಡಿಲ್ಲ. ಚೆನ್ನಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ರವೆ ಎಲ್ಲ ಮೊಸರು ಹೀರ್ಕೊಳ್ಳುತ್ತೆ. ಅದೇ ಟೈಮಲ್ಲಿ ನಾವಿಲ್ಲಿ ತಕ್ಷಣಕ್ಕೆ ಒಂದು ವೆಜಿಟೇಬಲ್ ಸಾಗು ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಅರ್ಧ ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥದ್ದನ್ನು ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ. ಇದಕ್ಕೆ ಟೊಮ್ಯಾಟೊ, ಆಲೂಗೆಡ್ಡೆ, ಕ್ಯಾರೆಟು, ಆಮೇಲೆ ಬೀನ್ಸು, ಕರಿಬೇವಿನ ಸೊಪ್ಪು ಎಲ್ಲದನ್ನೂ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಇಷ್ಟವಾದಂಥ ಕಾಳು, ಹಸಿ ಕಾಳಿದ್ರೆ ಅವರೆಕಾಳು, ತೊಗರಿಕಾಳು, ಬಟಾಣಿ ಕಾಳು ಅಥವಾ ಒಣಗಿರೋ ಬಟಾಣಿ ಕಾಳನ್ನೇ ನೆನೆಸಿಟ್ಟು ಕೂಡ ರಾತ್ರಿ ನೆನೆಸಿದಿತ್ತು ಅಂದರೆ ಅದನ್ನು ನೀವು ಇಲ್ಲಿ ಹಾಕ್ಕೊಬೋದು. ಚೆನ್ನಾಗಿ ಉಪ್ಪು ಅರಿಶಿಣದಲ್ಲಿ ತರಕಾರಿನೆಲ್ಲ ಹುರ್ಕೊಬೇಕು. ಅದಷ್ಟು ಹುರ್ಕೊಳ್ಳೋ ಅಷ್ಟರಲ್ಲಿ ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಅದು ಅರ್ಧ ಇಂಚು ಶುಂಠಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, 2 ಲವಂಗ, 1 ಚಕ್ಕೆ, 1 ಏಲಕ್ಕಿ, ಅರ್ಧ ಸ್ಪೂನು ಗಸಗಸೆ, ಅರ್ಧ ಸ್ಪೂನು ಮೆಣಸಿನಕಾಳು, 6 ರಿಂದ 7 ಗೋಡಂಬಿ, ಹಾಗೆ ಸ್ವಲ್ಪ ನೀರು. ಇದಕ್ಕೆ ಒಣಗಿರೋ ಅಂಥ ಕೊಬ್ಬರಿ ಒಂದು 5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕು ಅಂದರೆ ಹುರ್ಗಡ್ಲೆ ಕೂಡ ನೀವು 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬರ್ಬೇಕು. ಸಣ್ಣದಾಗಿ ಈ ಥರ ರುಬ್ಕೊಂಡು ಬಂದಮೇಲೆ ಈ ಹುರಿದಿರೋ ಅಂಥ ಏನು ತರಕಾರಿ ಇದೆಯಲ್ಲ ಅದಕ್ಕೆ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಬೇಕು ಸಣ್ಣೂರಿನಲ್ಲಿ. ನಾವಿಲ್ಲಿ ಎಲ್ಲ ಹಸಿ ಮಸಾಲೆನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಒಂದು ಸಣ್ಣೂರಿನಲ್ಲೇ ಹುರ್ಕೊಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ಈ ಥರ ಚೆನ್ನಾಗಿ ಕುದಿತಾ ಇರೋ ಟೈಮಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಕುದಿಯೋಕೆ ಇಡ್ತಾ ಇದ್ದೀನಿ. ಪೂರಿಗಾಯಿತು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇಡ್ಲಿಗಾಯಿತು ಅಂದರೆ ಒಂದು ಸ್ವಲ್ಪ ನೀರಿನಂಗಿದ್ರೇ ಚೆನ್ನಾಗಿರುತ್ತೆ ಹಚ್ಕೊಂಡು ತಿನ್ನೋದಕ್ಕೆ. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಒಂದು 5 ನಿಮಿಷನಾದರೂ ಸಣ್ಣೂರಿನಲ್ಲಿ ಕುದಿ ಬರಬೇಕು. ರುಚಿ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ. ಮುಂಚೆ ಮಸಾಲೆ ಹುರಿಬೇಕಾದ್ರೂ ಒಂದು ಸ್ವಲ್ಪ ತರಕಾರಿಗೆಲ್ಲ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ. ಈ ಥರ ಸ್ವಲ್ಪ ನೀರು ಇದ್ದಂಗೆ ಗ್ಯಾಸ್ ಆಫ್ ಮಾಡಿದರೆ ಒಂಚೂರು ತಣ್ಣಗಾದ್ಮೇಲೆ ನಾನು ಸ್ವಲ್ಪ ಗಟ್ಟಿಯಾಗತ್ತೆ. ಸಾಗು ರೆಡಿಯಾಗಿದೆ. ಈಗ ಇಡ್ಲಿ ಮಿಕ್ಸ್ ನೋಡ್ಕೊಳ್ಳೋಣ. ಇಡ್ಲಿ ಮಿಕ್ಸ್ ನೋಡಿ ರವೆ ಎಲ್ಲ ಪೂರ್ತಿ ಮೊಸರು ಹಿಡಿದು ಈ ಥರ ಗಟ್ಟಿಯಾಗಿದೆ. ಈ ಟೈಮಲ್ಲಿ ನಾನಿಲ್ಲಿ ಮತ್ತೆ 3 ಕಪ್ ಅಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ನೀವು ಯಾವುದು ಲೋಟದಲ್ಲಾದರೂ ಅಳತೆ ಮಾಡ್ಕೊಬೋದು, ಕಪ್ಪು ಅಥವಾ ಪಾತ್ರೆ, ಬೌಲು, ನೀವು ಯಾವುದಲ್ಲಾದರೂ ಅಳತೆ ಮಾಡ್ಕೊಳ್ಳಿ. ರವೆ ಯಾವುದಲ್ಲಿ ಅಳತೆ ಮಾಡಿರ್ತೀರಲ್ಲ ಅದೇ ಮೆಜರ್ಮೆಂಟಲ್ಲೇ ನೀವು ಮೊಸರು ಹಾಕ್ಕೊಬೇಕು ಕಪ್ಪಲ್ಲಿ. ನಾನಿಲ್ಲಿ ಮೊದಲು 2 ಕಪ್ಪು ಮೊಸರು ಹಾಕ್ಕೊಂಡಿದ್ದೆ 3 ಕಪ್ ರವೆಗೆ. ಈಗ ಮತ್ತೆ 3 ಕಪ್ ಮೊಸರು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ನಾನು 1 ಕಪ್ ಅಷ್ಟು ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಒಂಚೂರು ಗಂಟು ಬರಬಾರ್ದು. ಆಲ್ರೆಡಿ ರವೆ ಎಲ್ಲ ಪೂರ್ತಿ ಮೊಸರೆಲ್ಲ ಎಳ್ಕೊಂಡಿರತ್ತಲ್ಲ, ಗಟ್ಟಿಯಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಬೇಕು. ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊತಿರಲ್ಲ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಿರೋಂಥ ಬ್ಯಾಟರ್ ರೆಡಿ ಆಗುತ್ತೆ. ಹಾಗೆ ಇಡ್ಲಿನೂ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ಥರ ಗಂಟು ಇಲ್ದಾಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ನಾವಿಲ್ಲಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊತಾ ಇದ್ದೀವಿ. ತುಪ್ಪ ಸವರ್ಕೊಂಡ್ರೆ ಇಡ್ಲಿ ತುಂಬ ರುಚಿಯಾಗೂ ಬರುತ್ತೆ. ಮಿಡ್ಲಿ ಮತ್ತೆ ನಾವು ಪ್ಲೇಟಿಗೆ ತುಪ್ಪ ಸವರೋಂಥ ಅವಶ್ಯಕತೆ ಇಲ್ಲ. ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಪ್ಲೇಟಿಗೂ ತುಪ್ಪ ಸವರ್ಕೊಂಡು ಈಗ ನಾವು ಮಾಡ್ಕೊಂಡಿರ್ತೀವಲ್ಲ ಇಡ್ಲಿ ಬ್ಯಾಟರು, ಒಂದು 3/4 ಭಾಗದಷ್ಟು ಇಡ್ಲಿ ಹಿಟ್ಟನ್ನು ನಾವು ಅದಕ್ಕೆ ಹಾಕೊಬೇಕು. ತೀರಾ ತುಂಬ ತುಂಬಿದ್ಬಿಟ್ರೆ ಮತ್ತೊಂದು ಪ್ಲೇಟ್ ಇಟ್ಟಾಗ ಆ ಮೇಲ್ಗಡೆ ಪ್ಲೇಟಲ್ಲಿ ಕೆಳಗಡೆ ತಳಕ್ಕೆ ಪೂರ್ತಿ ಕಚ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಇಡ್ಲಿ ಹಿಟ್ಟು ಹಾಕ್ಕೊಂಡು ಈ ಥರ ನೀರು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಪ್ಲೇಟ್ನ ಇಟ್ಬಿಡಿ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕರೆಕ್ಟಾಗಿ ನೀರು ಕುದಿಯೋ ಟೈಮಲ್ಲಿ 10 ನಿಮಿಷ ಟೈಮ್ ನೋಡ್ಕೊಂಡಿಟ್ರೆ ಚೆನ್ನಾಗಿ ಇಡ್ಲಿ ಬೆಂದಿರುತ್ತೆ. ಚೆನ್ನಾಗಿ ಬೆಂದಿದ ಮೇಲೆ ಈ ಥರ ತೆಗೆದ್ಬಿಟ್ಟು ಪೂರ್ತಿ ಒಂದು ಎಲ್ಲ ಪ್ಲೇಟ್ನೂ ಹರಡ್ಕೊಳ್ಳಿ. ನೋಡಿ ಈ ಥರ ಇಡ್ಲಿ ಮುಟ್ಟಾಗ ಒಂಚೂರು ಕೈ ಗಂಟ್ತಾ ಇಲ್ಲ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ. 1 ಸೆಕೆಂಡ್ ಬಿಟ್ಬಿಟ್ಟು ನೀವು ಈ ಥರ ಸ್ಪೂನಲ್ಲಿ ಈಸಿಯಾಗಿ ತೆಗೆದು ಬಿಡ್ಬೋದು. ಪ್ಲೇಟಿಗೆ ಒಂಚೂರು ಅಂಟ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ತುಂಬ ಸಾಫ್ಟಾಗಿ ಬಂದಿದೆ. ನೋಡಿದ್ರಲ್ವಾ, 3/4 ಗಂಟೆನಲ್ಲಿ ರುಚಿಯಾದಂಥ ವೆಜಿಟೇಬಲ್ ಸಾಗು ಹಾಗೆ ಬಿಸಿಯಾದಂಥ ಮೃದುವಾದ ರವೆ ಇಡ್ಲಿ ಹೇಗೆ ಮಾಡೋದು ಅಂತ. ರವೆ ಇಡ್ಲಿ ತಿನ್ನೋದಕ್ಕೆ ಹೋಟ್ಲಿಗೆ ಹೋಗ್ಬೇಕಂತ ಏನಿಲ್ಲ. ಈ ಥರ ಮನೆಯಲ್ಲೇ ಶುಚಿಯಾಗಿ ಕೂಡ ರವೆ ಇಡ್ಲಿ ಮಾಡಿಕೊಂಡು ನೀವು ಕೂಡ ತಿನ್ಬೋದು. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ದೀಪಿಕಾ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.